ಚಿಂತೆ ಇಲ್ಲದ ತುಂಡೈಕ್ಲ ಸಂಘದ ಕ್ಷೇತ್ರದ ಅಧ್ಯಕ್ಷರು ಚಿಂದಂತ ಅಧ್ಯಕ್ಷರು ಬಂದವ್ರೆ, ಉಪಾಧ್ಯಕ್ಷರು, ಕಾರ್ಮಿಕ, ವಕೀಲರು, ವರ್ಕರ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ವರ್ಕರ್ ಬರಲ್ಲ. ಬನ್ನಿ ಮುಖ್ಯಮಂತ್ರಿಗಳು ಇಲ್ಲೇ ಆಡ್ಬಿಡೋಣ. ನೀವು ಬಂದಿದ್ರೆ ನಮ್ ಪ್ಲಾನೇ ಬೇರೆ ಇತ್ತು. ಅಲ್ಲಿ ಏನು ಶ್ರುತಿ ಬಂದಿದ್ಲು, ಅದಕ್ಕೆ ಅವರು ಓಹೋ ಏನೆಲ್ಲ ಇದು ನಮ್ಮ ಟೀಮು. ನೀರಜ್ ನೋಡಿ ಏನ್ ಸಗದಾಗ ಕಾಣ್ತಾ ಇದಾರೆ, ಸೂಪರ್ ಆಗಿ ಕಾಣ್ತಾ ಇದಾರೆ ನೋಡಿ. ಯಾವಾಗೂ ಆಕ್ಚುಲಿ ಇವ್ರು ನಮ್ಮ ಮ್ಯಾಮ್. ಇವತ್ತು ಅಲ್ಲ ನಂದು ಬಾರ್ಡರ್ ಮತ್ತೆ ಅವ್ರದ್ದು ಮ್ಯಾಚ್ ಆಗ್ತಾ ಇದೆ. ಸೊ ಇದು ಕಾಲ್ ಟೀಮ್. ಇಲ್ಲೊಬ್ರಿದ್ದಾರೆ ಶಿವ ಅಂತ ಲೈಟ್ ಕಲರ್, ಬಟ್ ಓಕೆ ಇದು ಸ್ವಲ್ಪ ಡಾರ್ಕ್ ಇದೆ ನಮ್ದು. ಏನು ಅಂದ್ರೆ ಈಗ ನಮ್ಮ ಮೇಡಮ್ ವರಮಹಾಲಕ್ಷ್ಮಿ ಹಬ್ಬದ ದಿನ, ಸೊ ಮಾಡರ್ನ್ ವರಮಹಾಲಕ್ಷ್ಮಿ ನಮ್ಗೆ ಎಲ್ಲರೂ ಕೂಡ ಮಾಡ್ರನ್ ಇಲ್ಲ, ಬಳೆ ಇದೆ, ತಾಳಿ ಇದೆ, ಹೂವ ಇದೆ. ಇದು ಯಾವ ಮಾಡ್ರನ್ ಮಹಾಲಕ್ಷ್ಮಿ ಅಣೆ ಬಟ್ಟೆ ಆದ್ರೂ ಕೂಡ ವರಮಹಾಲಕ್ಷ್ಮಿ ದಿನ ವರಮಹಾಲಕ್ಷ್ಮಿ ತರ ಇದಾರೆ. ಅದೇ ಖುಷಿ ನಮ್ಗೆ. ಮಿಕ್ಕಿದೆಲ್ಲ ಮಾಡರ್ನ್ ಆಗಿರ್ತಾರೆ, ಅದೇ ಒಂದು ಖುಷಿ ನಮ್ಗೆ. ಮೇಡಮ್ ಜೊತೆ ಎಲ್ಲಾರಿದೀವಿ, ಬಂದ್ಬಿಡಿ ನೀವು ಎಲ್ಲ ಒಂದು ಟೀಮು. ಇಲ್ಲಿ ಇದಾರೆ. ಇಲ್ಲಿ ಯಾರ್ಯಾರು ಗೊತ್ತಾ, ಇಲ್ಲಿ ಮನು ಅವ್ರ ಹತ್ರ ಇಲ್ವಂತೆ, ಡ್ರೆಸ್ ಇಲ್ಲಂತೆ, ಅದಕ್ಕೆ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದಿದ್ದಾರೆ ನೋಡಿ, ಬೈತಾ ಇದೀವಿ. ಆಕ್ಚುಲಿ ಇದೆ ಸರ್ ಇಲ್ಲ ಸರ್ ಪ್ಲೀಸ್ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇಲ್ಲ ಇದೆ ಆಕ್ಚುಲಿ ಇದೆ. ರಕ್ಷಿತ್ ಯಾಕೆ ಹಾಕೊಂಡ್ ಬಂದಿಲ್ಲ? ರಕ್ಷಿತ್ ಪ್ಯೂರ್ ಮೇಡಮ್, English. See, look at the Sam. Oh my God, blue color. He's looking good. See, all my team, my brothers are looking very good. I'll behind the camera idare. One is like a Samrat, so we need to show him. ಫೋಟೋಗ್ರಾಫರ್ ಕಾಣ್ತಾ ಇಲ್ಲ ಎಲ್ಲಿ? He's in orange. He's in orange, but see, ನಾನು ಯೂಶಲಿ ಬೈತಾ ಇರ್ತೀನಿ ಡ್ರೆಸ್ಸು ಅಂತ. ಇವತ್ತು ಐ ರಿಯಲಿ ಲೈಕ್ ದಿಸ್ ಡ್ರೆಸ್. ಸಾಮ್ರಾಟ್ ಯು ಲುಕಿಂಗ್ ವೆರಿ and other one is coming. ಬಂದಳು ಕಾಂಚನ ಕಾಂಚನ ಕಾಂಚನ. Shruti is looking very good. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಮಮ್ಮಿ ನೋಡಿ ಓಡ್ತಾ ಇದ್ದಾರೆ ಒಂದೇ ನಿಮಿಷ ಬರ್ತೀನಿ. ಬಂಡ್ರು ಒಳಗಡೆ. ನಮ್ಮ ಮನೆಯವರು ಒಳಗಿದ್ದಾರೆ, ಹೋಗಿ ಮಾತಾಡ್ಸಿ. ಇವರ ಪತಿ ದೇವರನ್ನ ಮಾತಾಡ್ಸ್ಕೊಂಬರೋಣ. ನಮ್ ಆಕ್ಚುಲಿ ಲುಕಿಂಗ್ ಗುಡ್, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಕನ್ಫರ್ಮ್ ಮಾಡ್ಕೊಂಡ್ರೆ ಯಾವತ್ತೊಂಚೂರು ಡಿಫ್ರೆಂಟ್ ಆಗಿ ಕಾಣ್ತಿದ್ ಬಂದಾಗ. ಇವರು ಈಚೆ ಶ್ರುತಿ ಮ್ಯಾಮ್ ಕಂಡ್ರಲ್ಲ, ಅವರ ಒನ್ ಅಂಡ್ ಓನ್ಲಿ ಪತಿ ದೇವರು, ಹಸ್ಬೆಂಡ್ ಅಂತ. ನಮ್ಮ ಮೇಡಮ್ ಹಲೋ ನೋಡಿ ತೋರಿಸ್ತೀನಿ. ಅಷ್ಟಲಕ್ಷ್ಮಿಗಳಿದಾವ? ಹಾಂ 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 ಹಾಂ.
ಇಲ್ಲಿ ನೋಡಿ ಯಾವ ರೀತಿ ಲಕ್ಷ್ಮಿಯನ್ನು ಕೂಡಿಸಿದ್ದಾರೆ ಅನಿಸುತ್ತೆ. ನಾನು ಮೊದಲನೇ ಸಲ ತೋರಿಸ್ತಾ ಇರೋದಿದು. ಆ್ಯಕ್ಚುಲಿ ನಾನು ಇವತ್ತು ಫಸ್ಟ್ ಟೈಮ್ ಇದು ಯಾವುದೋ ಮನೇಲಿ ಒಂದು ಅಷ್ಟಲಕ್ಷ್ಮಿನ ನೋಡಿರೋದು. ನೋಡಿ ಪ್ರತಿಯೊಂದು ಲಕ್ಷ್ಮಿ ಒಂದೊಂದು ರೀತಿ ವರ್ಣಿಸ್ಬೋದು. ಹಾಂ 8 1 2 3 4 5 6 7 8 ಒಟ್ಟು 8 ಅಷ್ಟಲಕ್ಷ್ಮಿಗಳನ್ನು ಕೂರಿಸಿದ್ದಾರೆ. ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ಮಾತ್ರ. ನೋಡ್ತಾ ಇದ್ರೆ ಯಾವುದೋ ಒಂದು ಡಿವೈನ್ ಪ್ಲೇಸಿಗೆ ಬಂದಿರೋಂಗೆ ಕಾಣ್ತಾ ಇದೆ ಗೈಸ್. ನೋಡಿ ಇಡೀ ಜನರೇಷನ್ನು ಇವ್ರ ತಾಯಿ ಬೇರೆ, ಅವ್ನ ತಾಯಿ ಇವರು. ಅಜ್ಜಿ ಎಲ್ಲ ಏನು ತಹಸೀಲ್ದಾರ್ ಮೊಮ್ಮಕ್ಕಳು ಅವರಲ್ಲ, ಅವ್ರದ್ದು ಬೇರೆನೆ. 12 ಜನ ಮರಿ ಮಕ್ಕಳು, 12 ಜನ ಮೊಮ್ಮಕ್ಕಳು ಇದ್ದಾರೆ. ಯಾರಿಗೆ ಅದೃಷ್ಟ ಅಜ್ಜಿ, ಇವರು ಶಿವು ಅವರಂತ. ನಿಂತ ನೋಡು ಯಜಮಾನ, ಅಲ್ಲಿ ಹಿಂದೆ ಅವರು ಬರ್ತಾ ಇದಾರೆ. ಇದು ಫಸ್ಟ್ ಟೈಮ್ ನೋಡಿರೋದು ಅಷ್ಟಲಕ್ಷ್ಮಿ ಕೂರಿಸಿರೋದು. ಹೌದಾ? ನೋಡಿದ್ರ? ನಾನು ಎಲ್ಲೂ ನೋಡಿಲ್ಲ. ಐಡಿಯಾ ಹೌದು. ಅಜ್ಜಿ, ಏನಕ್ಕೆ ನಾವು ಇದನ್ನ ಆಚರಣೆ ಮಾಡಬೇಕು? ಅಷ್ಟಲಕ್ಷ್ಮಿ 8 ಅದು ನಮ್ಮಲ್ಲಿ ಏನಾದ್ರು ಮಾಡ್ಬೇಕು ಅಷ್ಟಲಕ್ಷ್ಮಿನೇ ಮಾಡೋದು. 8 ಜನ ಮುತ್ತೈದೆಲ್ಲ ಕೂರ್ಸೋದು ನಾವು. ಅದನ್ನು ಯಾವಾಗ ಮಧ್ಯದಿಂದ ಅದನ್ನು ನಾವೆಲ್ಲ ಅಷ್ಟಲಕ್ಷ್ಮಿ ಅಂತ ನಾವೊಂದು ಇದು ಶ್ರೀ ಉಸ್ಗಾದ್ರೂ 8 ಜನ ಕೂರಿಸ್ತೀವಿ. ಬಸ್ರಿ ಇದ್ರಿ ಊಟಕ್ಕೆ ಮದುವೆಯಲ್ಲಿ 8 ಜನ ಕೂರಿಸ್ಕೊಂತ ಅದೇ ಶಾಸ್ತ್ರ. ಅದು 8 ಅದಕ್ಕೂ 8 ನವಗ್ರಹ 9. ಇದು ಅಷ್ಟಲಕ್ಷ್ಮಿ ಅಷ್ಟೇನೆ ಅದವ್ರು. ನವಗ್ರಹ 9 ಇದು ಅಷ್ಟಲಕ್ಷ್ಮಿ. ಇದು ಎಲ್ಲ ಲಕ್ಷ್ಮಿಗಳೇನೆ. ನೀವು ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತೀರಾ? ನಮ್ಮ ಮಗಳು ಮಾಡ್ತಾಳೆ. ನೀವು ಮಾಡಿಲ್ವಾ? ನಮ್ಮ ಸೊಸೆ ಆಗಿಂದ ಮಾಡಿಸ್ಕೊಂಡು ಬಂದಿದ್ದಾರೆ ಸಂಪ್ರದಾಯ. ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಅಮ್ಮ, ನಾನು ಸೀರೆ ಬಿಸ್ನೆಸ್ ಮಾಡ್ತಾ ಇದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅನ್ನೋರು ಸೀರೆ ಬಿಸ್ನೆಸ್ ಮಾಡಿದ್ರೆ ಒಂದು ಸೀರೆ ಪೂಜೆ ಮಾಡಲ್ವಲ್ರಿ ನೀವು ಅಂತ. ವೈಭಲಕ್ಷ್ಮಿ ಪೂಜೆ ಮಾಡಿದೆ. ಅವಾಗ್ಲಿಂದ ಇವಳು ಬೆಂಗಳೂರಿಂದ ಬಂದು ಇಲ್ಲಿ ರೆಡಿ ಮಾಡೋಳು. ಇವಳೇ ಸೀರೆ ಉಡಿಸ್ತಿದ್ವಿ ಪ್ರತಿ ವರ್ಷ. ಅಲ್ಲಿಂದ ಬಂದು ಮಾಡೋಳು. ಒಂದು ಹಬ್ಬಕ್ಕೂ ಮಿಸ್ ಮಾಡ್ತಿರ್ಲಿಲ್ಲ ಅವಳು. ಅದು ಹಿಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ ಅಷ್ಟೇ. ಮೇಡಮ್ ಕಲ್ಚರ್ ಮೇಡಮ್ ಅಲ್ಲಿ ಆಫೀಸಲ್ಲಿ ಇದ್ರು ಪೂಜೆ ಮಾಡಿ ಬರ್ತಾರೆ. ಬೆಳಗ್ಗೆ ಪೂಜೆ ಮಾಡಿ ಕುತ್ಕೋತಾರೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಗಂಜಂತ ಮಾಡೋಳು. ಇವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳ್ತಿದ್ದೆ, ನನಗೆ ಗಂಟೆ ಶಬ್ದನೇ ಬೇಕಾಗಿತ್ತು ಅಂತ ಹೇಳ್ತಾ ಅಷ್ಟು ಚೆನ್ನಾಗಿ ಹೊಡಿತಿದ್ಲು ಗಂಟೆ. ಅಲ್ಲ, ಕಲ್ಚರ್ ಕೇಳಿದ್ರಲ್ಲ ಎಲ್ಲಿಂದ ಬಂದಿತ್ತು ಅಂತ. 1 2 3 ನೆಕ್ಸ್ಟ್ ನನ್ನ ಮಗಳು 4. SLC ಇಂಗ್ಲಿಷು, ಹಿಂದಿ ಎಲ್ಲ ಬರುತ್ತೆ. ಅವಾಗ ಹಿಂದೆ ರಾಷ್ಟ್ರ ಭಾಷೆ ಎಲ್ಲ ಇರೋದಲ್ಲ. ನಾವು ಅನಿಡಿ ಟೂರ್ ಮಾಡಿದ್ದೀವಿ. ಡಿಗ್ರಿ. ಆಮೇಲೆ ನಾವು ಇದಕ್ಕೆಲ್ಲ ರೋಟ್ರಿ, ನಮ್ಮ ತಂದೆ ಪ್ರೆಸಿಡೆಂಟ್, ಇವ್ರು ಇನ್ನರ್ ವೀಲ್ ಪ್ರೆಸಿಡೆಂಟ್. ಏನ್ ಫಂಕ್ಷನ್ ಆದ್ರೂ ಅವಾಗ್ಲೇ ಮಾಡ್ಲಿಂಗ್ ಎಲ್ಲ ಮಾಡ್ತಾ ಇದ್ವಿ. ಅಲ್ಲ, ಎಲ್ಲಿ ಬಂತು ಅಂತ ಕೇಳ್ತಾರೆ ಎಲ್ಲಾರು ನನಗೆ. ಇಲ್ಲಿ ಫಸ್ಟ್ ಇವರು ಅಷ್ಟೇ ಸ್ಯಾರಿ ಸರ್ಗು ಫ್ಯಾಷನ್ ಶೋ ಅಜ್ಜಿ. ಅದಾದ್ಮೇಲೆ ಅಲ್ಲ ಅವರು, ಅದಾದ್ಮೇಲೆ ನಾನು, ಈಗ ನನ್ನ ಮಗಳು. ಅದು ಜೀನ್ ಎಲ್ಲೂ ಹೋಗೋದಿಲ್ಲ. ಏನಾದ್ರೂ ಎಲ್ಲ ಬಂದ್ಬಿಡಿ ಡ್ಯಾನ್ಸ್ ಮಾಡಕ್ಕೆ, ಹಾಡು ಹೇಳಕ್ಕೆ ಎಲ್ಲರು ಇವರೆಲ್ಲ ಇದ್ರಲ್ಲ. ನಮ್ಮ ಮನೇಲಿ ಹಾಡು, ಡ್ಯಾನ್ಸು, ಸಂಪ್ರದಾಯ, ರಿಲಿಜನ್ನು, ಮತ್ತೆ ಆ ಕುಕ್ಕು, ಮನೆ ಫ್ಯಾಮಿಲಿ ಅನ್ನೋದು ಎಲ್ಲರಿಗೂ ಇದೆ. ಒಬ್ರು ಹಾ, ಖಂಡಿತ. ಅಯ್ಯೋ, ನಮ್ಮ ಮಮ್ಮಿ ಇನ್ನೊಂದೇನು ಗೊತ್ತಾ, ಅಜ್ಜಿ ಒಂದ್ ಹೇಳ್ತಾರೆ, ಆಮೇಲೆ ಅಮ್ಮ ಹೇಳ್ತಾರೆ. ಯಾಕಂದ್ರೆ ನಮ್ಮ ಮಮ್ಮಿ ಅಲ್ಲಿ ಜೂನಿಯರ್, ಆಮೇಲೆ ಬಾಲ್ ಬ್ಯಾಡ್ಮಿಂಟನ್ ನ್ಯಾಷನಲ್ ಲೆವೆಲ್ ಪಡ್ಕೊಂಡೆ ಜೊತೆ ಆಡಿದ. ಸೊ ಇದು ಅಜ್ಜಿ ನಮ್ಮ ಅಮ್ಮ. ಹೌದಾ? ಸಕತ್ತಾಗಿ. ಅಲ್ಲಿ ಹಿಂದೆ ಅಲ್ಲಿ ಒಬ್ರು ಪರ್ಪಲ್ ಕಲರ್ ನಿಂತ್ಕೊಂಡಿದ್ದಾರೆ. ಯಾಕೆ ನಾವು ಇದು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತಂದರೆ, ಭಾರತೀಯರ ನಾವು ಸಂಸ್ಕೃತಿಗೆ ಮತ್ತು ದೇವರ ಸಂಪ್ರದಾಯಗಳಿಗೆ, ದೇವಸ್ಥಾನಗಳಿಗೆ ಅತಿ ಹೆಚ್ಚು ನಾವು ವೈವಿಧ್ಯತೆ ಆಗಿರ್ಬೋದು, ಸಂಸ್ಕೃತಿಯನ್ನಾಗಿರ್ಬೋದು ಮತ್ತು ಭಕ್ತಿಪೂರ್ವಕ ಪೂಜೆಯನ್ನು ಮಾಡ್ತೇವೆ. ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಭಾರತೀಯರಿಗೆ ಒಂದು ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ. ಒಂದು ನಾವು ತುಂಬ ವೇದಗಳು, ಪುರಾಣಗಳು ಇವೆಲ್ಲ ನೋಡ್ತಾ ಬಂದಾಗ, ಪುರಾಣಗಳ ಪ್ರಕಾರ ವರಮಹಾಲಕ್ಷ್ಮಿ ಯಾಕೆ ವಿಶೇಷತೆ ಐತೆ ಅಂದರೆ, ಚಾರುಮತಿ ಅನ್ನುವಂಥ ಭಕ್ತೆ ಮಹಾಲಕ್ಷ್ಮಿಗೆ ತುಂಬ ಧ್ಯಾನಗಳ ಮೂಲಕ ಒಂದು ಬೇಡ್ಕೊಳ್ತಾರಂತೆ. ಯಾಕೆ ವರಮಹಾಲಕ್ಷ್ಮಿ ಹೇಗಾದ್ಲು ಅಂತ ಹೇಳ್ತೀನಿ ಫಸ್ಟು.
ಮಹಾಲಕ್ಷ್ಮಿಗೆ ಚಾರುಮತಿ ಅನ್ನುವಂಥ ಭಕ್ತೆ ತುಂಬ ದಿನಗಳಿಂದ ಧ್ಯಾನ ಮುಕ್ತರಾಗಿ ಬೇಡ್ಕೊಳ್ತಾರಂತೆ. ಆಮೇಲೆ ವರಮಹಾಲಕ್ಷ್ಮಿ ಆಗಲ್ಲ, ಮಹಾಲಕ್ಷ್ಮಿ ಫಸ್ಟು ಪ್ರತ್ಯಕ್ಷ ಆಗಿ ಹೇಳ್ತಾರಂತೆ. ಯಾಕೆ ಚಾರುಮತಿ ಫಸ್ಟು ಧ್ಯಾನಕ್ಕೆ ಒಂದು ಪ್ರಾಪ್ತಿ ಆಗ್ದರು ಅಂದರೆ, ಅವರಿಗೆ ಧನ ಪ್ರಾಪ್ತಿ, ಸುಖ, ಸಂತೋಷ ಮತ್ತು ನೆಮ್ಮದಿ ಎಲ್ಲವನ್ನು ಕಳೆದುಕೊಂಡು ಸಮಾಜದಲ್ಲಿ ಒಂದು ನಿರುಪಯುಕ್ತ ವ್ಯಕ್ತಿಯಾಗಿ ತುಂಬ ಶಬ್ದಗಳಿಂದ ಬಯಸ್ಕೊಳ್ತಾ ಎಲ್ಲರಿಂದ ದೂರ ಆಗಿ ಅವರು ಧ್ಯಾನಕ್ಕೆ ಮುಕ್ತರಾಗಿಬಿಡ್ತಾರೆ. ಆ ಒಂದು ಧ್ಯಾನಕ್ಕೆ ಮೆಚ್ಚಿ ಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗಿ ವರ ಕೇಳಿದಾಗ, ಸೊ ಆವಾಗ ಮಹಾಲಕ್ಷ್ಮಿ ಇದ್ದವಳು ವರಮಹಾಲಕ್ಷ್ಮಿ ಆಗಿ ವರಗಳನ್ನು ನೀಡ್ತಾಳಂತೆ. ಸೊ ನಾಟ್ ಓನ್ಲಿ ವರಮಹಾಲಕ್ಷ್ಮಿ ಅಂದ ತಕ್ಷಣ ಎಲ್ಲರೂ ಏನು ಮಾಡ್ಬಿಡ್ತಾರೆ, ಲಕ್ಷ್ಮಿ ಅಂದರೆ ದುಡ್ಡು ದುಡ್ಡು ದುಡ್ಡು, ನಾಟ್ ಓನ್ಲಿ ಮನಿ. ಸೊ ವರಮಹಾಲಕ್ಷ್ಮಿ ಅಂತಂದರೆ ನಮ್ಮಲ್ಲಿರುವಂಥ ಎಲ್ಲ ನೆಗೆಟಿವ್ ಥಾಟ್ಸ್ನ ಹೊರಗಾಕಿ ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ವೈಬ್ಸ್ನ ತುಂಬಿ ನಮಗಿರುವಂಥ ಸುಖ, ಶಾಂತಿ, ನೆಮ್ಮದಿ, ದುಡ್ಡು ಹಾಗೂ ಮನೇಲಿರುವಂಥ ಹಣ, ಅಂತಸ್ತು ಎಲ್ಲನೂ ಕೂಡ ಜಾಸ್ತಿ ಮಾಡುವಂಥ ಒಂದು ವಿಶೇಷ ಒಂದು ವರವನ್ನು ಕೊಡ್ತಾರೆ. ಆವಾಗ ಮಹಾಲಕ್ಷ್ಮಿ ಇದ್ದವರು ವರಮಹಾಲಕ್ಷ್ಮಿಯಾಗಿ ರೂಪ ಆಗ್ತಾರಂತೆ. ಸೊ ಹಾಗಾಗಿ ಇವತ್ತಿನ ದಿನ ಭಾರತೀಯರಾದ ನಾವು ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ವರಮಹಾಲಕ್ಷ್ಮಿಯಾಗಿ ಅಲಂಕರಿಸಿ ಅಷ್ಟಲಕ್ಷ್ಮಿಯನ್ನಾಗಿ ಪೂಜೆಯನ್ನು ಮಾಡಿ ಅವರಿಗೆ ಮನಸ್ಪೂರ್ವಕವಾಗಿ ಬೇಡಿಕೊಂಡ್ರೆ ನಮ್ಮಲ್ಲಿರುವಂಥ ಎಲ್ಲ ಸಂಪತ್ತು ದುಪ್ಪಟ್ಟಾಗುವಂಥ ಒಂದು ನಂಬಿಕೆ ಇದೆ. ಇದು ನಿಜವಾದ ಒಂದು ಚಾರಿತ್ರಿಕ ಇತಿಹಾಸ ವರಮಹಾಲಕ್ಷ್ಮಿದು. ಸೊ ಈ ಒಂದು ವರಮಹಾಲಕ್ಷ್ಮಿ ಅನ್ನೋಂಥದ್ದು ಎಲ್ಲರ ಒಂದು ಸಾಮಾನ್ಯವಾಗಿ ಒಂದೇ ಒಂದು ಲಕ್ಷ್ಮಿನ ಕೂಡಿಸಿ ಪೂಜೆ ಮಾಡಿ ನಾರ್ಮಲಾಗಿ ಬೇಡ್ಕೊಳ್ತೀವಿ ಅಥವಾ ಒಂದು ಆಸೆಗಳನ್ನು ಈಡೇರಿಸ್ಕೊಳ್ತೀವಿ. ಆದರೆ ಇಲ್ಲಿ ವಿಶೇಷತೆ ಏನಂದರೆ ಅಷ್ಟಲಕ್ಷ್ಮಿಯನ್ನು ಕೂಡ ಕೂರಿಸಿದ್ದಾರೆ. ಇದು ಫಸ್ಟ್ ಟೈಮ್ ನಾನು ಲೈಫಲ್ಲೇ ನೋಡಿದ್ದು, ಫಸ್ಟ್ ಟೈಮ್ ಇದು. ಈ ಥರ ಒಂದು ವೈಭವ, ವೈವಿಧ್ಯತೆ ಎಲ್ಲನೂ ಕೂಡ ಇದೆ. ಆ ಒಂದು ಮೂರ್ತಿಗಳನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅದು ವಿಶೇಷತೆ. ಅದೇ ವಿಶೇಷತೆ ಅಂತಂದರೆ ಎಲ್ಲರಿಗಿಂತ ಯಾಕೆ ಅರ್ಪಿತಾ ಮೇಡಮ್ ಅವ್ರ ವಿಶೇಷತೆ ಅಂದರೆ ದಟ್ ಈಸ್ ದ ಮ್ಯಾಟರ್. ಎಲ್ಲರಿಗಿಂತ ಏನಾದರೂ ಒಂದು ವಿಶೇಷತೆ ಇರುತ್ತೆ. ಸೊ ಹಾಗಾಗಿ ಆ ಒಂದು ಕಲೆ, ಆ ಒಂದು ಸಂಸ್ಕೃತಿ ಇನ್ನೂ ಕೂಡ ಅವರು ಬೆಳೆದಿರುವಂಥ ರೀತಿಯಾಗಿರ್ಬೋದು, ಬೆಳೀತಿರುವಂಥ ರೀತಿಯಾಗಿರ್ಬೋದು, ಮುಂದೆ ಬೆಳೆಯುವಂಥ ರೀತಿ ಎಲ್ಲನೂ ಡಿಫ್ರೆಂಟ್ ಇದೆ. ಸೊ ನಾನು ನೋಡಿದ ಪ್ರಕಾರ ಅಷ್ಟಲಕ್ಷ್ಮಿ ಎಲ್ಲ ಗುಣಗಳು ಕೂಡ ನಮ್ಮ ಮೇಡಮ್ ಹತ್ರ ಇದ್ದಾವೆ. ಸೊ ಅವರ ಒಂದು ಪೀಳಿಗೆ ಎಲ್ಲಿದೆ, ಒಬ್ಬೊಬ್ಬರನ್ನಾಗಿ ಮಾತಾಡ್ಸ್ಕೊಂಬರೋಣ. ಮೇಡಮ್ ನಿಮ್ಮ ಹೆಸರು? ಸರೋಜಮ್ಮ ಅವರು. ಓಕೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಷ್ಟ ಒಂದು ವರಮಹಾಲಕ್ಷ್ಮಿ ಬಗ್ಗೆ? ಅಲ್ಲ, ನಾವು ದೇವ್ರು ನಂಬಿದರೆ ನಮಗೆಲ್ಲ ಕಷ್ಟ, ಸುಖ, ಐಶ್ವರ್ಯ ಎಲ್ಲ ಕೊಡ್ತಾನೆ. ಅದನ್ನು ನಂಬಿಕೆಯಿಂದ ನಾವು ಸುಮ್ಮನೆ ಮನಸ್ಸು ಪೂರ್ವಕ ಮಾಡಬೇಕು. ಅದು ಇರೋದು. ಯಾವ ಸುಮ್ಮನೆ ಕಾಟಾಚಾರಕ್ಕೆ ಮಾಡಬಾರ್ದು. ಅಷ್ಟೇ. ನಾವು ಎಷ್ಟೊಂದು ನಾವು ಊಟ ತಿಂಡಿ ಖರ್ಚು ಮಾಡಿದ್ರೆ ದೇವ್ರು ಖರ್ಚು ಮಾಡಿದ್ರೆ ಎಷ್ಟೊಂದು ನಮ್ಗೆ ಭಾಗ್ಯ, ಅದು ಅದೃಷ್ಟ ಬರುತ್ತೆ, ನಮಗೆ ಭಾವನೆ. ಅದು ನಾವು ಎಷ್ಟೋ ತಿಂತೀವಿ, ಅದು ಹೋಗ್ಬಿಡುತ್ತೆ. ಅದು ಆಗಿದ್ದು ಪುಣ್ಯ ನಮಗೆ ಬರುತ್ತೆ. ನಾವು ಅದು ತಿಳ್ಕೊಬೇಕು ಅಷ್ಟೇ. ಇದೇ ದೊಡ್ಡ ನಮ್ಮ ವರನ, ಅದು ದೇವರಿಂದ ಕೇಳ್ಕೊಡೋದು. ಈ ಮಾತಿನ ಅರ್ಥ ಏನಂದರೆ ಯಥೋ ಅಜ್ಜಿ ತುಂಬ ವೈವಿಧ್ಯತೆಯಿಂದ ವರ್ಣಿಸಿದರು. ಯಾವ ರೀತಿ ದೇವರಿಗೆ ನಾವು ಒಳಗಾಗಬೇಕು, ದೇವ್ರ ಹತ್ರ ನಾವು ಯಾವ ರೀತಿ ದೇವರನ್ನು ನಾವು ಅಳವಡಿಸ್ಕೊಳ್ಬೇಕು, ಮನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಯಾವ ಥರ ನಾವು ದೇವರನ್ನು ಅರ್ಥ ಮಾಡ್ಕೊಳ್ಬೇಕು, ಭಕ್ತಿಯನ್ನು ಯಾವ ರೀತಿ ತೋರಿಸ್ಬೇಕು, ಡಾಂಬಾಟಿಕತನವನ್ನು ಬಿಟ್ಟು ನಿಜವಾದ ಭಕ್ತಿಯನ್ನು ತೋರಿಸ್ಬೇಕಂತ ಅಜ್ಜಿ ತುಂಬ ಸೂಪರಾಗಿ ಹೇಳಿದ್ರು. ಅದಕ್ಕೊಂದು ಅರ್ಥ ಏನಂದರೆ ಯಥೋ ದೃಷ್ಟಿ ತಥೋ ಸೃಷ್ಟಿ ಅಂತ. ದೃಷ್ಟಿ ನಾವು ಯಾವ ಥರ ನಾವು ಆಲೋಚನೆಗಳು, ನಮ್ಮ ಒಂದು ಆಚರಣೆಗಳು ಇರ್ತಾವೋ ಅದೇ ಥರ ಸೃಷ್ಟಿ ಆಗ್ತಾ ಹೋಗುತ್ತಂತೆ. ನಮ್ಮ ತಲೆಯಲ್ಲಿ ಒಬ್ಬ ದೇವ್ರನ್ನ ಯಾವ ಥರ ನೋಡಬೇಕು, ಅದು ಆ ಸೃಷ್ಟಿ ಆ ದೇವ್ರು ಪಡ್ಕೊಳ್ತಾ ಹೋಗುತ್ತಂತೆ. ಸೊ ಅದನ್ನು ಅಜ್ಜಿ ಸೊಗಸಾಗಿ ವರ್ಣಿಸಿದರು. ಅದೇ ರೀತಿ ಅಜ್ಜಿಯ ತಲೆಮಾರು ಇನ್ನೊಂದು ಅವ್ರು ಏನು ಹೇಳ್ತಾರೆ ನೋಡೋಣ, ನೆಕ್ಸ್ಟ್ ಜನ್ರೇಷನ್ ಅಂತ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ನಂದಿನಿ ಬ್ರಹ್ಮದೇವ್ ಅಂತ. ಸೊ ನಿಮ್ಮ ಪ್ರಕಾರ ಹೇಗೆ ಮೇಡಮ್? ಅಂದರೆ ಈ ಅಷ್ಟಲಕ್ಷ್ಮಿ ನಮಗೆ ಅಂದರೆ ನಮ್ಮ ತಾಯಿ ಮನೇಲೂ ಇಲ್ಲ, ನಮ್ಮ ಅಮ್ಮನ ಮನೇಲೂ ಇರಲಿಲ್ಲ. ನಮಗೆ ಮಾಡಬೇಕಂತಿತ್ತು, ಬಟ್ ಒಬ್ಬೊಬ್ರು ಪದ್ಧತಿ ಇದ್ದರೆ ಮಾಡಿ, ಇಲ್ಲದೇ ಮಾಡಬೇಡಿ ಅಂತಂದರು. ನಾನಂದೆ ನಾವೇನು ಅದನ್ನು ಪದ್ಧತಿ ಅಂತ ಅಲ್ಲ, ನನಗೆ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಗಣೇಶ ಎಲ್ಲದನ್ನು ಒಂಥರ ಸರಸ್ವತಿ ಇವೆಲ್ಲ ಕಾಮನ್ ದೇವರು ಒಂಥರ ಮಾಡಲೇಬೇಕು ಅನ್ನಿಸ್ತು. ಆಮೇಲೆ ಎಲ್ಲರೂ ಶುರು ಮಾಡಿದ್ಮೇಲೆ ಇವಳುವೆ ನಾನೆಲ್ಲ ಮಾಡಿಕೊಡ್ತೀನಮ್ಮ. ನಾವು ಸೀರೆಗೆ ಹೋದಾಗೆಲ್ಲ ದೇವ್ರದ್ದು ಏನಿದ್ರು ತಗೊಂಬಂದ್ಬಿಡ್ತಾಯಿದ್ವಿ. ಚಿಕ್ಕಪೇಟೆಗೆ ಹೋಗ್ತಾಯಿದ್ವಿ ಸ್ಯಾರಿ ತರಕ್ಕೆ, ಒಂದೊಂದು ಸರ ಅಂತೆ ಏನು, ಒಟ್ಟಲ್ಲಿ ನಮಗೆ ದೇವ್ರಿಗೆ ಅಷ್ಟು ಮಾಡಬೇಕು ಅನ್ನೋದು ಆಸೆ ಇತ್ತು. ಅದನ್ನು ಏನಾದರೂ ಸರಿ, ಒಂದ್ಸಲಿ ಕಿರೀಟ ತಂದರೆ ಒಂದ್ಸಲಿ ಇದು, ಒಂದೊಂದ್ಸಲಿ ಒಂದೊಂದು ತಂದು
ನಾವು ಅಂದರೆ ಒಂದು ವರ್ಷ ಮಾಡ್ದಂಗೆ ಇವಳು ಇನ್ನೊಂದು ವರ್ಷ ಮಾಡ್ತಿರ್ಲಿಲ್ಲ. ಪ್ರತಿ ವರ್ಷ ಚೇಂಜ್ ಮಾಡಿದ್ದೀವಿ. ಈ ಸಲ ನಿನ್ನೆ ಬಂದು ಆಫೀಸಿನ ಸಾಕಾಗಿತ್ತು, ಬೆಳಗ್ಗೆ ಐಡಿಯಾ ಬಂತು, ಬೆಳಗ್ಗೆ ಎಲ್ಲ ಐಡಿಯಾ ಮಾಡಿದಾಳು ಇದನ್ನೆಲ್ಲ. ಅದುವೇ ನಾವು ಮೊದಲಿಂದ ಎನ್ಕರೇಜ್ ಕೊಟ್ಕೊಂಬಂದ್ವಿ, ಯಾವುದಕ್ಕೂ ನಾವು ಯಾವುದು ಬೇಡ ಅಂತಿರಲಿಲ್ಲ. ನಮ್ಮ ಮನೆಯವರು ಅಷ್ಟೇ ಎನ್ಕರೇಜ್ ಮಾಡೋರು ಅಂದೆಲ್ಲದುವೆ. ಹಂಗಾಗಿ ಮಕ್ಕಳಿಗೆ ನಾವು ಎಲ್ಲದಕ್ಕೂ ಅಂದರೆ ಆ ಥರ ಎನ್ಕರೇಜ್ ಮಾಡಿದ್ರೆ ಅವ್ರಿಗೂ ಒಂಥರ ಖುಷಿ ಇರುತ್ತೆ, ಒಂದು ಮಾಡಬೇಕು ಅನ್ನೋದು. ನಮಗೂ ಒಂಥರ ಖುಷಿ, ಮನೇಲಿ ಒಂದು ಲಕ್ಷ್ಮಿ ಕೂರಿಸಿದ್ರೆ ಖುಷಿ ಅಲ್ವಾ. ಅದನ್ನು ಎಷ್ಟೋ ಜನ ಕುಂಕುಮ ಕೊಡ್ತೀವಿ ಮುತ್ತೈದೆಯರಿಗೆ, ಅದು ಒಳ್ಳೆ ಕಾರ್ಯ ಅಷ್ಟೇ. ಸೂಪರ್. ಒಬ್ಬ ತಂದೆ ತಾಯಿ ಹಾಗೂ ಮಕ್ಕಳ ಒಂದು ಬಾಂಧವ್ಯ ಹೇಗಿರಬೇಕು, ಅವ್ರನ್ನ ಯಾವ ಥರ ನೋಡಬೇಕನ್ನುವಂಥದ್ದು ತುಂಬ ಸೊಗಸಾಗಿ ವರ್ಣಿಸಿದರು. ಸೊ ಅದು ಹೇಗಿದೆ ಅಂತ ಹೇಳಿದ್ರೆ, ತಂದೆಗೆ ಮಗ ಹೀರೋ ಆದರೆ ಮಗನಿಗೆ ತಂದೆ ಸೂಪರ್ ಹೀರೋ ಅಂತೆ. ಸೊ ಹಾಗೆ ಆ ಒಂದು ಮಾತಿನ ಅರ್ಥ ಇಲ್ಲಿ ಮೇಡಮ್ ಅವರು ತುಂಬ ಚೆನ್ನಾಗಿ ಸೊಗಸಾಗಿ ಹೇಳಿದ್ರು. ಅದೇ ರೀತಿ ಅವರ ಒಂದು ನೆಕ್ಸ್ಟ್ ಜನ್ರೇಷನ್ ನಮ್ಮ ಮಾಡರ್ನ್ ಮಹಾಲಕ್ಷ್ಮಿ. ಸೊ ಅರ್ಪಿತಾ ಮೇಡಮ್ ಅವ್ರ ಬಾಯಲ್ಲಿ ಹೇಗೆ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಆಶಾ ಮ್ಯಾಮ್ ಬಂದಿದ್ದಾರೆ, ಸ್ವಾಗತ ಮಾಡೋಣ. ಸ್ವಾಗತ ನಿಮಗೆ, ವಂದನೆ ನಿಮಗೆ. ಆಶಾ ಅಕ್ಕ ಒಳಗೆ ಬನ್ನಿ ಒಳಗೆ. ಓಕೆ, ಈಗ ಫಸ್ಟ್ ಬಂದು ಜನ್ರೇಷನ್. ಈಗ ಅಜ್ಜಿ ಅಂದಮೇಲೆ ಅಮ್ಮ ಅಂದಮೇಲೆ ನಾನು ಎಲ್ಲರೂ ಕೇಳ್ತಾರೆ ನನಗೆ ಏನಂದರೆ, ಮೇಡಮ್ ಹೇಗೆ ನಿಮಗೆ ಡ್ಯಾನ್ಸು, ಹಾಡು, ಆಮೇಲೆ ಈ ಥರ ಎಲ್ಲ ಟ್ರೆಡಿಷ್ನಲ್ಲು ಇದ್ದೀರಾ, ರಿಲಿಜನ್ನು ಇದ್ದೀರಾ, ಎತ್ನಿಕ್ಕು ಇದ್ದೀರಾ, ಮಾಡ್ರನ್ನು ಇದ್ದೀರಾ, ಅಲ್ಟ್ರಾ ಮಾಡ್ರನ್ನು ಇದ್ದೀರಾ, ಹೇಗೆ ಅಂತ ಕೇಳಿದ್ರು. ಇದಕ್ಕೆಲ್ಲ ಕಾರಣ ಈ ಥರ ಜೀನ್ಸ್. ಇಲ್ಲಿ ನಮ್ಮ ಅಜ್ಜಿನೂ ಹಾಗೆ, ಅಮ್ಮನೂ ಹಾಗೆ, ನಾನು ಹಾಗೆ. ಅಂದರೆ ಏನಂದರೆ ಇದನ್ನೆಲ್ಲ ಎಲ್ಲರೂ ಏನಂತ ಅನ್ಕೋತಾರೆ ಅಂತಂದರೆ, ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಈಗೇನೋ ಒಂದು ತುಂಡು ಬಟ್ಟೆಲಿ ನೋಡ್ತಾರೋ, ಇಲ್ಲ ಅಂತಂದರೆ ಸಡನ್ನಾಗಿ ಏನೋ ಒಂದು ಜೀನ್ಸ್ ಪ್ಯಾಂಟು ಶರ್ಟಲ್ಲಿ ನೋಡಿದ ತಕ್ಷಣ ಏನು ಅನ್ಕೋತಾರೆ, ಒಬ್ಬರು ಪರ್ಸನ್ನ ಅಳೆದು ಬಿಡ್ತಾರೆ ಕ್ಯಾರೆಕ್ಟರು. ಇವರಿಷ್ಟೇ ಮಾಮೂಲಿ, ಹಂಗೆ ಹಿಂಗೆ ಇಲ್ಲ, ಒಂದು ಕಾರಲ್ಲಿ ಬಂದ ತಕ್ಷಣ ಐಫೈಯಾ ಓಕೆನಾ ಅಂತ. ಬಟ್ ಎಷ್ಟೋ ಥರ ಇರುತ್ತೆ, ನಾವು ಅವ್ರ ಬಗ್ಗೆ ತಿಳ್ಕೊಳೋದು, ಆಳವಾಗಿ ತಿಳ್ಕೊಳೋ ಅವಶ್ಯಕತೆ ಇಲ್ಲ. ಏನಂತಂದರೆ, ಒಂದು ಗೃಹಿಣಿ ಇರ್ಬೋದು, ಇಲ್ಲ ಒಂದು ಹುಡುಗಿ, ಫಸ್ಟು ನಾವು ಹೇಳೋದು ಚಿಕ್ಕ ಹುಡುಗರಿಗೆ ಕಲಿಸಿದ್ರೆ ಏನು, ನಮ್ಮ ಮಮ್ಮಿ ಪಪ್ಪ ಹಾಗೆ ಕಲಿಸಿದ್ದು ನಮಗೆ ಚಿಕ್ಕವರಿಂದ, ನೀನು ಹೀಗೂ ಇರು ಹಾಗೂ ಇರು. ಇಷ್ಟು ಎನ್ಕರೇಜ್ ಮಾಡಿರೋದಕ್ಕೆ ಅವರಿಂದ ನಾನು ಈ ಮಟ್ಟಕ್ಕಿದ್ದೀನಿ. 12-13 ಕಂಟ್ರಿ ಮಾಡ್ಕೊಂಡು ಬರೋದು ಅಷ್ಟು ಈಸಿ ಅಲ್ಲ. ಅವರೆಲ್ಲ ಎನ್ಕರೇಜ್ ಮಾಡಿಲ್ಲ, ನಿನಗೇನು ಬೇಡ, ನಿನ್ಗೆ ಯಾಕೆ ಹೋಗಬೇಕು ನೀನು ಅಂದಿದ್ರೆ ನಾನು ಇಲ್ಲೇ ಇರ್ತಿದ್ದೆ. ನೀನು ಹಿಂಗೂ ಇರಬೇಕು ಹಂಗೂ ಇರಬೇಕು, ಓದೋದ್ರಲ್ಲೂ ಏನು ಕಡಿಮೆ ಇಲ್ಲ. ನಾನು ಗೊತ್ತಿದೆ MBA ಟಾಪರ್ ಕೂಡ. ಸೊ ಎಲ್ಲರೂ ಏನಂದ್ರು ಸ್ಟಾರ್ಟಿಂಗು, ಇವಳಿಗೇನು ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತಾ ಇಲ್ವೋ, ಇಲ್ಲಾಂದ್ರೆ ಇವಳು ಓದ್ತಾಳೋ ಇಲ್ವೋ ಅನ್ನೋ ಫುಲ್ ಶಾಕ್ ಆಗಿಬಿಟ್ಟಿದ್ರು. ಒಂದು ಸತಿ ನಂದು ಮಾರ್ಕ್ಸ್ ಬಂದಮೇಲೆ ಗೊತ್ತಾಯಿತು, ಓಕೆ ಅರ್ಪಿತಾ. ಆಮೇಲೆ ಕೆಲಸ ಸಿಗುತ್ತಾ ಅವಳಿಗೆ, ಸುಮ್ಮನೆ ಏನೋ ಕೊಟ್ಬಿಡ್ತಾರೆ ಯೂನಿವರ್ಸಿಟಿ. ಆಮೇಲೆ ಗೊತ್ತಾಯಿತು ಕೆಲಸ ಸಿಕ್ತು. ಆಮೇಲೆ ಸಡನ್ನಾಗಿ ಮಾಡಲಿಂಗ್ ಇಂಡಸ್ಟ್ರಿ ಇದು ಯಾವ ಇಂಡಸ್ಟ್ರಿಗಪ್ಪ ಜಾಯ್ನ್ ಆದ್ಲು ಅಂದರು. ಕರ್ನಾಟಕದಲ್ಲಿ ನನ್ನಷ್ಟು ನ್ಯಾಷನಲ್ ಡೈರೆಕ್ಟರ್ಶಿಪ್ಪು ಇರೋ ಲೈಸೆನ್ಸು ಯಾರ್ದು ಇಲ್ಲ, ಪ್ರೌಡಾಗಿ ಹೇಳ್ಕೊತೀನಿ ನಾನು. ಸೊ ಏನಕ್ಕೆ ಇವೆಲ್ಲ ಹೇಳ್ತಿರೋದಂದ್ರೆ, ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕು ಅಂತಲ್ಲ, ಸೆಲ್ಫ್ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು. ಇನ್ನೊಂದು ಏನಂತಂದರೆ, ನನಗೆ ಖುಷಿ ಏನಂತಂದರೆ, ನಮ್ಮ ಅಪ್ಪ ಅಮ್ಮ ಎಷ್ಟು ಎನ್ಕರೇಜ್ ಮಾಡಿ, ಅದೇ ಥರ ನನ್ನ ಹಸ್ಬೆಂಡು ಕೂಡ ಅಷ್ಟೇ ಎನ್ಕರೇಜ್ ಮಾಡಿದ್ರು. ಅಷ್ಟೇ ಎನ್ಕರೇಜ್ ಮಾಡಿದ್ರು. ಅಷ್ಟು ಈಸಿ ಅಲ್ಲ ಅಂದರೆ, ಅಷ್ಟು ಈಸಿ ಅಲ್ಲ. ಒಂದು ಮದುವೆ ಆಗೋಕ್ಕಿಂತ ಮುಂಚೆ ಅಪ್ಪ ಅಮ್ಮನ ಎನ್ಕರೇಜ್ಮೆಂಟ್ ಓಕೆ, ಅದಾದಮೇಲೆ ತುಂಬ ಯೋಚನೆ ಮಾಡ್ತಾರೆ, ಏನಕ್ಕಿಲ್ಲಿ ಹೇರಿಕ್ಕಿಲ್ಲಿ. ಇದುವರೆಗೂ ನನಗೆ ಆ ಥರ ಬಂದಿಲ್ಲ. ಸೊ ಮೇ ಬಿ ನನಗನ್ಸುತ್ತೆ ನಮ್ಮ ಅಪ್ಪ ಅಮ್ಮಂದು ಬ್ಲೆಸ್ಸಿಂಗು ನನಗೆ ಸಿಕ್ಕಿರೋದಿವೆಲ್ಲ, ಇಷ್ಟು ಈಸಿ ಅಲ್ಲ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಈ ಥರ ಬೆಳೆಸಿದ್ದಕ್ಕೆ ಎಲ್ಲರೂ ಹೇಳ್ತಾರೆ, ಮ್ಯಾಮ್ ನೀವು ಒಂಥರ ಡಿಫ್ರೆಂಟ್. ಈಗ ಬಂದಿದ ತಕ್ಷಣ ಹೇಳಿದ್ರು ಎಲ್ಲ, ಮ್ಯಾಮ್ ಒಂಥರ ಫುಲ್ ಡಿಫ್ರೆಂಟು ಕ್ರಿಯೇಟಿವ್ ಅಂತ. ನನ್ನ ತಂದೆ ಅವರು ಕೈ ಮುಗಿಬೇಕು. ಅವರ ಗೋಲ್ಡನ್ ಅವರ್ ಅಂತಾರಲ್ಲ, ಅವ್ರ ಗೋಲ್ಡೆಲ್ಲ ಪ್ಲಾಟಿನಮ್, ಅದಕ್ಕಿಂತ ಹೆಚ್ಚು ಅವರಷ್ಟು ಸಾರಿ. ಯಾಕಂದರೆ ತಂದೆ ಅನ್ನೋದೇ ಬೇರೆ, ಎಕ್ಸ್ಪೆಷಲಿ ನನ್ನ ತಂದೆ ಅನ್ನೋದೇ ಬೇರೆ. ಈ ಸಮಯದಲ್ಲಿ ತುಂಬ ಮಿಸ್ ಮಾಡ್ಕೋತೀನಿ ಅವ್ರನ್ನ. ಈ ಲೈಟ್ ಇಟ್ಟಿದ್ರೆ, ಪಾಪು ಈ ಲೈಟ್ನ ಆ ಕಡೆ ಹಾಕು, ದೇವ್ರ ಹತ್ರ ಮಾತಾಡಲ್ವಾ ನೀನು ಅಂತ ರಾತ್ರಿ ಎಲ್ಲ ಕೇಳ್ತಾರೆ. ಸೊ ನನಗೆ ಖುಷಿ ಏನಂತಂದರೆ, ನನ್ನ ತಂದೆ ಆಶೀರ್ವಾದದಿಂದ ನಾನು ಅದೇ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿರೋದು. ಆ ಆಶೀರ್ವಾದ ನಂಗೆ ಸದಾ ಇರಲಿ. ಅವ್ರು ಯಾವತ್ತಿದ್ರು ನಮ್ಮ ಜೊತೆ ಇದ್ದಾರೆ, ಅಷ್ಟೇ ಸಾಕು ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಪಪ್ಪ ಫಾರ್ ಎವ್ರಿಥಿಂಗ್. ಸೊ ವಿ ಲವ್ ಯು ಲಾಟ್.
ಸೊ ಇದೇ ಸಂಸ್ಕೃತಿ ನನ್ನ ಮಗಳಿಗೂ ಕೂಡ ನಾನು ಬಿಟ್ಟಿಲ್ಲ, ಹೇಳ್ಕೊಡ್ತೀನಿ ಖಂಡಿತ. ಅದು ಬಿಡೋದು ಬೇಡ. ನಾನು ಇಷ್ಟೇ ಹೇಳೋದು, ನಮ್ಮ ಕರ್ನಾಟಕದಲ್ಲಾಗಲಿ ನಾವು ಎಲ್ಲೇ ಇರಲಿ ಆಯಿತಾ, ನಮ್ಮ ಸಂಸ್ಕೃತಿನ ನಾವು ಮರೆಯೋದು ಬೇಡ. ಈಗ ನಾನು ಆಚರಣೆ ಮಾಡಿದ್ರೆ ಅವಳಿಗೆ ಗೊತ್ತಾಗುತ್ತೆ, ಓ ವರಮಹಾಲಕ್ಷ್ಮಿ ಈ ಥರ ಇದೆ, ಆವಾಗ ಅವಳೇನು ಮಾಡ್ತಾಳೆ, ಆ ಆಚರಣೆ ಸೇಮ್ ಕಂಟಿನ್ಯೂಟಿ ಮಾಡ್ತಾಳೆ. ನಾನೇ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಮಕ್ಕಳಿಗೆ? ಅದು ಇಲ್ಲ ಅಂತಂದರೆ ಯೂಶ್ವಲಿ ನಮ್ಮ ಮಮ್ಮಿ ಅವರ ಫ್ರೆಂಡ್ಸ್ ಮಕ್ಕಳೆಲ್ಲ ಕೆಲವ್ರು ಇದ್ದರು, ಆಚರಣೆ ಮಾಡಿದ ತಕ್ಷಣ ಅವ್ರ ಮಕ್ಕಳೆಲ್ಲ ರೂಮಿಗೆ ಹೋಗ್ಬಿಡೋರು. ಅವ್ರಿಗೆ ಕುಂಕುಮ ಯಾವುದು, ಕುಂಕುಮ ಆದಮೇಲೆ ಹೂವು ಕೊಡಬೇಕಾ ಇಲ್ಲ ಹೂವು ಆದಮೇಲೆ ಅದು ಕೊಡಬೇಕಾ ಅನ್ನೋದು ಆ ಸಂಪ್ರದಾಯನೇ ಗೊತ್ತಿಲ್ಲ. ನಾವು ನಮ್ಮ ಸಂಪ್ರದಾಯನ ಯಾವತ್ತೂ ಮರಿಬಾರ್ದು ಅಂತ ಆ ಒಂದು ಮೆಸೇಜ್ ಎಲ್ಲರಿಗೂ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಎಲ್ಲ ಹಬ್ಬವನ್ನು ಮಾಡಿ, ಅದು ಒಂದೇ ಅಲ್ಲ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿ ಒಳ್ಳೆ ಮನಸ್ಸಿರೋರು ನಾನು ಅಂತ ಹೇಳಬಾರ್ದು, ನಾವು ಅಂತ ಹೇಳಬೇಕು ಅಂತ ನಾನು ಯಾವಾಗೂ ಹೇಳ್ತೀನಿ. ಈವನ್ ನನ್ನ ಟೀಮ್ಗೂ ಹೇಳ್ತಿರ್ತೀನಿ, ಐ ಅಂತ ಹೇಳೋದು ಬೇಡ, ವಿ ಅಂತ ಹೇಳೋಣ. ಆವಾಗ ನಮ್ಮ ಜೊತೆ ನೀವು ಬೆಳಿತೀರಾ, ನಾನು ಬೆಳಿತೀನಿ, ನೀವು ಬೆಳಿತೀರಾ, ಅಷ್ಟೇ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬಂದು ಎಲ್ಲರೂ ನಮ್ಮ ಜೊತೆ ಎಲ್ಲ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ಅಷ್ಟೇ ಎಮೋಷ್ನಲ್ ಕೂಡ ಆದರು. ಎಲ್ಲರೂ ಮುಖ್ಯವಾಗಿ ನಾವು ಅನ್ನೋವಂಥ ಶಬ್ದ ತುಂಬ ಮುಖ್ಯ ಆಗುತ್ತೆ ಲೈಫಲ್ಲಿ. ಸೊ ಮೇಡಮಲ್ಲಿ ತುಂಬ ನಾವು ಅತಿ ಹೆಚ್ಚು ನೋಡಿದ್ದು ಸರ್ ಗುಣಗಳನ್ನಾಗಿರ್ಬೋದು, ಅವ್ರು ಮಾತಾಡುವಂಥ ಶೈಲಿ. ನಾವು ಆಗಲೇ ನಮ್ಮ ಟೀಮಲ್ಲಿ ಹೇಳ್ತಾ ಇರ್ತೀವಿ, ಸೊ ಸರ್ನ ಒಂದು ಹಂಗೆ ಇಳಿಸ್ಕೊಂಬಿಟ್ಟಿದ್ದಾರೆ ಮೈ ಮೇಲೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಹೇಳಬೇಕಾದ್ರೆ, ತಾಯಿಗೆ ಮಗ ಸೂಪರ್ ಹೀರೋ, ತಂದೆಗೆ ಮಗಳು ಸೂಪರ್ ಹೀರೋಯಿನ್ ಅಂತೆ. ಸೊ ಹಾಗಾಗಿ ಮೇಡಮ್ ತುಂಬ ಚೆನ್ನಾಗಿ ಸರ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅದೇ ರೀತಿ ಅವ್ರನ್ನ ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಅದು ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಸೊ ನೆಕ್ಸ್ಟ್ ಈಗ ನ್ಯೂ ಗೆಸ್ಟ್ ಆಶಾ ಮೇಡಮ್ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ಎರಡು ಸೊ ಈಗ ಒಂದು ಹಾಡು ಆಡ್ತಾರಂತೆ ಮೇಡಮ್, ಪ್ರೀತಿಯಿಂದ ಎಲ್ಲರೂ. ಜೂನಿಯರ್ ಸಿಂಗರ್ ಇವ್ರನ್ನ ಸೇರಿಸ್ಕೊಳ್ಳಿ ಬೇಕಿದ್ರೆ. ನೀವು ಇರಿ. ನಾನು ಸಿಂಗರೇನೆ. ನೋಡೋಣ. 1 2 3 ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ, ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ, ಬಂದಾಳು ನಮ್ಮ ಮನೆಗೆ ನಿಂತಾಳು ಗೃಹದಲ್ಲಿ, ಬಂದಾಳು ನಮ್ಮ ಮನೆಗೆ ನಿಂತಾಳು ಗೃಹದಲ್ಲಿ, ನಂದ ಕಂದನ ರಾಣಿ ಇಂದಿರೆ ನಮ್ಮ ಮನೆಗೆ, ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಏನೋ ಸ್ವಲ್ಪ ತಾಡಿದ್ರೆ ನಿದ್ದೆ ಮಾಡಿಬಿಡ್ತಿದ್ದಾರೆ ಎಲ್ಲರೂ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸೊ ವಂಡರ್ಫುಲ್ ವಾಯ್ಸ್, ಸಕ್ಕದಾಗಿತ್ತು. ಸೊ ಹಾಗಾಗಿ ಮೇಡಮ್ ಹೇಳ್ತಾ ಇರೋದು ಎಂಥ ಕಂಠ ಅಲ್ವಾ ಅಂತ. ಸೊ ಹಾಗಾಗಿ ಕಂಠಕ್ಕೆ ನಾವು ಬೆಲೆ ಕೊಡಬೇಕು, ವ್ಯಕ್ತಿತ್ವಕ್ಕೂ ಬೆಲೆ ಕೊಡಬೇಕು. ಸೊ ಈಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನೀರಜ್ ಅವರ ಕಡೆಯಿಂದ ಒಂದು ಯಾವ್ದಾರು ಹೇಳಿ, ಯಾವ್ದಾರ ಭಾವನಾತ್ಮಕತೆ. ಇಲ್ಲ ಇಲ್ಲ ಇಲ್ಲ, ಇದ್ದರೆ ನೆನ್ಸ್ಕೊಂಡಿವೆ. ಲಕ್ಷ್ಮಿನೇ ಅಲ್ವಾ, ಮುಂದೆ ಬರೋಳಿಗೆ ಡೆಡಿಕೇಟ್ ಮಾಡೋಣ. ಯಾವುದೋ ಒಂದು ಸಜೆಸ್ಟ್ ಮಾಡಿ ಮ್ಯಾಮ್, ನೀವು ಹೇಳಿ, ಯಾವುದೋ ಒಂದು ಸಜೆಸ್ಟ್ ಮಾಡಿ. ನಿಂಬೆಯ ಬನದ ಮ್ಯಾಗಳ ಚಂದ ಮಾ ಚಂದಾಡಿದ, ನಿಂಬೆಯ ಬನದ ಮ್ಯಾಗಳ ಚಂದ ಮಾ ಚಂದಾಡಿದ, ನಿದ್ದೆ ಕಣ್ಣಾಗೆ ನೀಮ ಜ್ಞಾನ ನಿಂಬಿಯ,
ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ. ಈಗ ನೀರಜ್ ಅದು ಹಾಡು ರೆಡಿ ಮಾಡ್ಕೊಂಡ್ರು. ಅದು ಆ್ಯಕ್ಚುಲಿ ನೆಟ್ವರ್ಕ್ ಇಲ್ಲ, ಚಾಟ್ ಜಿಪಿಟಿ ಲೋಡ್ ಆಗ್ತಿದೆ. ಲಕ್ಷ್ಮಿ ಹಬ್ಬದ ದಿನ ಚಿತ್ರಗೀತೆ ಆಡ್ತಾ ಇದ್ದೀನಿ. ಅದು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರೋ ಅಂಥ ಚಲನಚಿತ್ರ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ನೀ ಹೂವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಬಲುಹಿತವಾಗಿ. ಹೋ 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 ನೀ ಮುಗಿಲಾದರೆ ನಾನವೀಲಾಗುವೆ, ತೇಲುವ ನಿನ್ನ ನೋಡಿ ನೋಡಿ ಹಾಡುವೆ, ಕುಣಿಯುವೆ, ನಲಿಯುವೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ವಿವಾಹ ಭೋಜನವಿದು, ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. 2 hours later. ಸೊ ಈಗ ಮುಂದುವರಿದ ಭಾಗ. ಏನು ಅಂದರೆ ಒಳ್ಳೆ ಊಟ ಕೊಟ್ಟರು, ಎಲ್ಲ ಒಳ್ಳೆ ಊಟ ಮಾಡಿದ್ವಿ, ಎಲ್ಲ ಫೋಟೋಶೂಟ್ ಎಲ್ಲ ಆಯಿತು, ವಿಡಿಯೋ ಎಲ್ಲ ಆಯಿತು. ಸೊ ಕೊನೆಯ ಹಂತದಲ್ಲಿ ಸೊ ಕುಟುಂಬದಲ್ಲಿ ಪ್ರಮುಖರಾಗಿ ಕೇಂದ್ರ ಬಿಂದು ಅಂತ ಹೇಳ್ಬೋದು ನಾವೀಗ. ಸೊ ಎಲ್ಲದಕ್ಕೂ ರೂವಾರಿ ಮತ್ತು ಎಲ್ಲನೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡು ಮುಂದುವರಿಸ್ಕೊಂಡು ಫ್ಯಾಮಿಲಿಲಿ ಅಳಿಯ ಅಂತ ಅನ್ನೋದಕ್ಕಿಂತ ಮಗನಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋವಂಥ ಒಂದು ಲವಲವಿಕೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಆಲ್ರೆಡಿ ಎಲ್ಲನೂ ಕೂಡ ಅಬ್ಸರ್ವ್ ಮಾಡಿ ಸತ್ಯತೆಯನ್ನು ನಾವು ಹೇಳ್ತಾ ಇದ್ದೀನಿ. ಸೊ ಹೇಗಾಯ್ತು ಸರ್ ಈ ಪಯಣ ಅಂತ ಕೇಳ್ಬೋದಾ? ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಅರ್ಪಿತಾ ಮೇಡಮ್ ಸೊ ಹೇಗೆ ಸಿಕ್ಕರು, ಏನು ಯಾವ ಥರ ಪರಿಚಯ ಆಯಿತು, ಪರಿಚಯ ಕತೆ ಯಾವ ಥರ ಆಯಿತು ಅಂತ ದೊಡ್ಡ ಕಥೆನೇ ಇದೆ. ಶಾರ್ಟ್ ಆಗಿ ಅಂತ ಏನು ಹೇಳ್ಬೋದಾ? ಏನ್ ಶಾರ್ಟ್ ಆಗಿ ಏನಿಲ್ಲ, ಹಾಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಬ್ರು ಲೈಕ್ ಮೈಂಡೆಡ್ ಪೀಪಲ್. ಪಾರ್ಟ್ನರ್ ಇಸ್ ನಾಟ್ ಸಮಥಿಂಗ್ ಬೇರೆ ತರ. ಲೈಕ್ ಮೈಂಡೆಡ್ ಪೀಪಲ್ ಇದ್ರೆ ಬೆಸ್ಟ್. ಮೋರ್ ದೆನ್ ಹಸ್ಬೆಂಡ್ ವಿ ಆರ್ ಫ್ರೆಂಡ್ಸ್ ಅಷ್ಟೇ. ಹಸ್ಬೆಂಡ್ ವೈಫು ಅದೆಲ್ಲ ಬೇಕು, ಬಟ್ ಫ್ರೆಂಡ್ಶಿಪ್ ಇದ್ರೆ ಒಂದು ಟೈಪು ಬೆಟರ್ ಅನ್ಸುತ್ತೆ. ಅಂದ್ರೆ ಪೊಸೆಸಿವ್ ಅದೆಲ್ಲ ಇದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇರಬೇಕು, ಅತಿನೂ ಇರಬಾರ್ದು. ಅತಿ ಇದ್ರೆ ನನಗೂ ಕಷ್ಟ, ರಾಧೇಶ್ಗೂ ಕಷ್ಟ, ನಮ್ಮಿಬ್ಬರು ನೋಡೋದಿಕ್ಕೆ ಅಮ್ಮಗೂ ಕಷ್ಟ. ಅದಕ್ಕೆ ಫ್ರೆಂಡ್ಸ್ ಥರ ಇದೀವಿ. ಅದು ಹೇಳ್ಕೊಟ್ಟಿರೋದೇ ನಮಗೆ ಇದು ನಮ್ಮ ಪಪ್ಪ. ಮೇನಾಗಿ ನಮ್ಮಿಬ್ರಿಗೆ ಆ್ಯಕ್ಚುಲಿ ನಾವು ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾರಿಗೆ ಗೊತ್ತಾ? ನಾವಿಬ್ರಿಗೆ ಮದುವೆ ಆಗಕ್ಕೆ ಕಾರಣ ಯಾರು ಗೊತ್ತಾ? ನಮ್ಮ ಮಮ್ಮಿ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಾಗೆ. ಸೊ ಅವರಿಂದನೇ ನಾವಿಬ್ಬರು ಮದುವೆ ಆಗಿದ್ದು ಆ್ಯಕ್ಚುಲಿ. ಸೊ ಅವ್ರ ಸಪೋರ್ಟಿಂದಾನೆ, ಫಸ್ಟ್ ಸಪೋರ್ಟ್ ಅವ್ರ ಮನೆಯಲ್ಲೂ ಇಲ್ಲ, ಅವ್ರ ಸಪೋರ್ಟ್, ಅದು ಖುಷಿ. ಸೊ ಅದಕ್ಕೆ ನಾವು ತುಂಬ ಖುಷಿ ಇದೆ ನಮಗೆ. ನಿಮಗೆ ಯಾವ ಗುಣ ಇಷ್ಟ ಆಯಿತು ಸರ್? ಅದು ಹಿಂಗೆ ಓಕೆ ಓಕೆ ಓಕೆ. ನನ್ನವಳೆನ್ನು
ನಗುವ ಅಂಶ ಸಾಕು ಹೃದಯಕ್ಕೆ ಒಳಜಂಬ. ಬಿಕಾಸ್ ಎಲ್ಲಾರು ಮಾತಾಡೋದು ನಾನೇ ಜಾಸ್ತಿ ಮಾತಾಡಿರ್ತೀನಿ. ನಮ್ಮ ಮನೇಲಿ ನಮ್ಮ ಅಪ್ಪ ನಮ್ಮ ಮಮ್ಮಿ ಎಲ್ಲ ಹೇಳ್ತಿರ್ತಾರೆ, ಸ್ವಲ್ಪ ಮಾತು ಕಡಿಮೆ ಮಾಡಿ ಆರಾಮಾಗಿರು, ಯಾಕೆ ಸ್ಟ್ರೇನ್ ಮಾಡ್ಕೋತೀಯ ಅಂತ. ನಾನು ಒಂದ್ಸತಿ ರೇಡಿಯೋ ಸಿಟಿ ಒಂದ್ಸತಿ ಸ್ಟಾರ್ಟ್ ಆದರೆ ಅದು ಮಲಗಬೇಕಾದ್ರೆ ಆಫ್ ಆಗೋದು. ಕಡಿದೆಲ್ಲ ಎನರ್ಜಿ ಅದೇ. ಒಬ್ರು ಮಾತಾಡಿದ್ರೆ ಕೇಳುತ್ತೆ, ಇಬ್ರು ಮಾತಾಡೋದೇ ಕೇಳುತ್ತೆ. ಸೊ ನೀವು ಅರ್ಥ ಮಾಡ್ಕೊಂಡು ಕೇಳಿಸ್ಕೊಂತಾನೆ ಇದೀರಿ ಇಲ್ಲಿವರೆಗೂ. ಎಲ್ಲ ಸ್ಮೂತ್ ಆಗಿ ಹೋಗುತ್ತೆ. ಆ್ಯಕ್ಚುಲಿ ಒಳ್ಳೆ ಬಾಂಡಿಂಗ್ ಇದೆ. ಹಾಗಾದ್ರೆ ನೀವು ಯಾವ ಗುಣ ಇಷ್ಟಪಟ್ರಿ ಸರ್? ಸರ್ರಲ್ಲಿ 1, 2 ಇಲ್ಲ, ತುಂಬ ಇದೆ. ಅದಕ್ಕೆ ನೀವು ಅಬ್ಸರ್ವ್ ಮಾಡ್ದಂಗೆ ಮೊಟ್ಟ ಮೊದಲನೇ ಬಾರಿ ನೋಡಿದಾಗ ಅಥವಾ ಪರಿಚಯ ಆದಾಗ ಅಥವಾ ಏನೋ ಒಂದು ಅವ್ರನ್ನ ಅಬ್ಸರ್ವೇಷನಲ್ಲಿ ಯಾವ ಥರ ನಿಮ್ಗೆ ಇಷ್ಟ ಆದರು ಅಂತ? ಏನಕ್ಕಿನ್ನ ಕ್ಯಾರೆಕ್ಟರು ನಾನು ಹೇಳ್ತೀನಿ. ಈಗೆಂತಂದರೆ ನನಗೆ ಒಂದು ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ಅದು ನನಗೆ ಅನ್ನೋಕ್ಕಿಂತ ಎಲ್ಲರ ರೀತಿಗೂ ಎಲ್ಲರಿಗೂ ಅವಳು ಹಂಗೆ ನೋಡೋದು. ಹೌದು. ಸೊ ಅದೊಂದು ನಂಗೆ ತುಂಬ ಇಷ್ಟ. ತುಂಬ ಇದೆ ಹೇಳೋದು. ಒಂದೇ ಮಾತಲ್ಲಿ ಮುಗಿಸಿದ್ರಿ ಸೆಕೆಂಡ್ ಮದರ್ ಅಂತೇಳಿ. ಸೂಪರ್. ಸೊ ಈ ಒಂದು ಬಾಂಧವ್ಯ, ಈ ಒಂದು ಪ್ರೀತಿ ಹೀಗೆ ಇರಲಿ. ವರಮಹಾಲಕ್ಷ್ಮಿ ಹಬ್ಬ. ಸೊ ವರಮಹಾಲಕ್ಷ್ಮಿ ನಿಮಗೆ ಆಶೀರ್ವಾದವನ್ನು ನೀಡಲಿ ಅಂತ ಹೇಳ್ತಾ, ಸೊ ಮುಂದಿನ ವರ್ಷಕ್ಕೂ ನಾವೆಲ್ಲರೂ ಮತ್ತೆ ಸೇರೋಣ. ಖಂಡಿತ ಸೇರಲೇಬೇಕು, ಸೊ ಹೇಳ್ತಾ ಮತ್ತೇನಾದರೂ ನೀವು ವರಮಹಾಲಕ್ಷ್ಮಿ ಹಬ್ಬದ ಕುರಿತು ಅಥವಾ ಒಂದು ವರಮಹಾಲಕ್ಷ್ಮಿ ದೇವತೆಯ ಬಗ್ಗೆ ಅಥವಾ ಈ ಪ್ರಿಪ್ರೇಷನ್ ಬಗ್ಗೆ ಯಾವ ಥರ ಇತ್ತು, ಯಾವ ಥರ ಬಾಂಡಿಂಗ್ ಮಾಡಿ, ಯಾವ ಥರ ಡಿಸ್ಕಸ್ ಮಾಡಿ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರಿ ಅಂತ ಇದ್ರ ಬಗ್ಗೆ ನಿಮ್ಮದು ತುಂಬ ಇದೆ ಇಲ್ಲಿ ಎಫರ್ಟ್ ನಾನು ನೋಡ್ತಾ ಇದ್ದೀನಿ. ನಮ್ದೇನಿಲ್ಲಪ್ಪ, ಎಲ್ಲ ಮಾಡಿದ್ರು. ಫ್ಯಾಮಿಲಿ ಆದ್ಮೇಲೆ ಎಲ್ಲರೂ ಜೊತೆಲೆ ಮಾಡ್ಬೇಕು. ಒಬ್ರು ಮಾಡಿದ್ರೆ ಯಾರಿಗೂ ಆಗಲ್ಲ. ಕರೆಕ್ಟಾ? ಎಲ್ಲರೂ ಕೈ ಇಟ್ಟಿದ್ರೆ ಅಜ್ಜಿ ಕೂಡ ಹೆಲ್ಪ್ ಮಾಡಿದ್ದಾರೆ. ನಾನು, ರಾಧೇಶು, ರೈನಾ ಎಲ್ಲರದು ಎಫರ್ಟ್ ಇದೆ ಅಲ್ಲಿ. ಈ ಸತಿ ನೋಡಿದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿಲ್ಲ, ನಾರ್ಮಲ್ ಆಗಿ ಮೀಡಿಯಂ ಆಗಿ ಮಾಡಿರೋದು. ಬಟ್ ಏನಂದ್ರೆ ನನಗೆ ಅಷ್ಟಲಕ್ಷ್ಮಿ ಇಡಬೇಕು ಅಂತ ಮನ್ಸಲ್ಲಿ ಯಾಕೋ ಅನ್ನಿಸ್ತು. ಬೆಳಗ್ಗೆ ಯೋಚನೆ ಮಾಡಿದ್ದಷ್ಟೇ, ನಾನು ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡಿದ್ದು, ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಅದು. ಅವಳು ಅನ್ಕೊಂಡು ಮಾಡಿದ್ಲು, ಅದು ಕರೆಕ್ಟಾಗಿ ಹಂಗೆ ಅಷ್ಟಲಕ್ಷ್ಮಿಗೇನೆ ಬಂತು. ಅಷ್ಟೇ. ಸೂಪರ್. ಅಷ್ಟೇ ಲಕ್ಷ್ಮಿಗಳು ಸೇರಿದ್ರು. ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಕೂಡ ಮೂಡ್ ಬಂತು. ಸೊ ಒಂದೇನು ಹೇಳ್ಬೋದು ಈ ಕುಟುಂಬದ ಬಗ್ಗೆ ನಾನು ಅಬ್ಸರ್ವ್ ಮಾಡ್ದಂಗೆ ಅಂತ ಹೇಳಿದ್ರೆ, ಇಲ್ಲಿ ಸಾಂಗತ್ಯನೂ ಕೂಡ ಇದೆ, ಇಲ್ಲಿ ಒಂದು ಎಲ್ಲ ರೀತಿಯ ಪ್ರೀತಿ ಕೂಡ ಇದೆ, ಲವಲವಿಕೆ ಇದೆ. ಒಂದು ಯೂನಿವರ್ಸಿಟಿಗೆ ಹೋಲಿಸ್ಬೋದು ಈ ಫ್ಯಾಮಿಲಿನ. ಸೊ ಯೂನಿವರ್ಸಿಟಿ ಲೈಕ್ ಒಂದೊಂದು ಪಾರ್ಟಲ್ಲೂ ಕೂಡ ಅದರದೇ ಆದಂಥ ವೈವಿಧ್ಯತೆ ಇರುತ್ತೆ, ಅದರದೇ ಆದಂಥ ಒಂದು ಅದ್ಭುತ ಇರುತ್ತೆ. ಸ್ಪೆಷಲೈಸೇಷನ್ ಅಂತ ಕರಿತೀವಿ ನಾವು. ಅದು ಇಲ್ಲೆಲ್ಲ ಫ್ಯಾಮಿಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇದೆ. ಸೊ ಸರ್ನ ಹೋಲಿಸ್ಕೊಂಡ್ರೆ ಅವ್ರದ್ದೇ ಒಂಥರ ಸ್ಪೆಷಲ್ ಕ್ಯಾರೆಕ್ಟ್ರು, ಮೇಡಮ್ದು ಇನ್ನೊಂಥರ ಡಿಫ್ರೆಂಟ್ ಕ್ಯಾರೆಕ್ಟ್ರು, ಅವ್ರ ಮದರ್ಗೆ ಹೋಲಿಸ್ಕೊಂಡ್ರೆ ಅವ್ರು ಇನ್ನೊಂಥರ ಒಳ್ಳೆಯ ಒಂದು ಮುಗ್ಧತೆಯಲ್ಲಿ ಅರಳಿದ ಹೂ ಥರ ಆ ಒಂದು ಮನಸ್ಸು ಇರುವಂಥ ವ್ಯಕ್ತಿತ್ವ. ಸೊ ಎಲ್ಲರೂ ಕೂಡ ಇಷ್ಟು ಪ್ರೀತಿಯಿಂದ ಇದ್ದಾರೆ. ಇಂಥ ಫ್ಯಾಮಿಲಿ ಸಿಗೋದು ತುಂಬ ಕಷ್ಟ ಈಗಿನ ದಿನಗಳಲ್ಲಿ. ನೋಡಿರ್ತೀವಿ, ನಾವು ನೋಡ್ತಾ ಕೂಡ ಇದ್ದೀವಿ. ಟಿ ವಿ ಚಾನಲ್ ನೋಡಿದ್ರೆ ಸಾಕು ಏನು ನಡೀತಾ ಇದೆ ಪ್ರಪಂಚದಲ್ಲಿ ಅಂತ ಗೊತ್ತಾಗುತ್ತೆ. ಬಟ್ ಎಲ್ಲವನ್ನು ಅರ್ಥಕೊಂಡು ಎಲ್ಲರೂ ಖುಷಿಯಾಗಿ, ಎಲ್ಲರೂ ಸಪೋರ್ಟಿವ್ ಆಗಿ, ಬಾಂಡಿಂಗಿಂದ ಯಾರೇ ಬಂದರೂ ಕೂಡ ಅಷ್ಟೇ ಪ್ರೀತಿಯಿಂದ ವೆಲ್ಕಮ್ ಮಾಡಿ ಅವ್ರಿಗೆ ಬೀಳ್ಕೊಡ್ತಾರಲ್ವಾ, ಅದು ಎಲ್ಲ ಕುಟುಂಬಗಳಲ್ಲಿ ಬರಲ್ಲ. ಸೊ ಹಾಗಾಗಿ ಈ ಪ್ರೀತಿ ವಿಶ್ವಾಸ ಎಲ್ಲ ಜೊತೆ ಹಾಗೇ ಇರಲಿ. ನಿಮ್ಮ ಫ್ಯಾಮಿಲಿ ಕೂಡ ನಾವು ಕೂಡ ಒಂದಂತ ಹೇಳ್ಕೊಳ್ತಾ ಈ ಒಂದು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ಕೊನೆಯದಾಗಿ ವಿಶ್ ಮಾಡ್ತಾ ಮುಂದಿನ ವರ್ಷ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ, ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ. ಈ ಜೀವನ ಸಂಜೀವಿನಿ, ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಚ್ಚೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು
ಕರಗಲು ಸಾಧ್ಯವೇ